ಡೇಸ್ ಆಗಿರೋ ಕಾರಣ ನಾವು ಇವತ್ತು ಕೋಲ್ಕತ್ತಾನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇರ್ಬೋದು, ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಇವತ್ತಿನ ಡೇ ಕೋಲ್ಕತ್ತಾ ಹೇಗಿರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮ ಹಸ್ಬೆಂಡ್ ಮಾತಾಡ್ತಿದ್ದಾರೆ ಟ್ಯಾಕ್ಸಿ ಅವ್ರ ಹತ್ರ. ಹಾಂ ಫೈನಲಿ ಟ್ಯಾಕ್ಸಿ ಅವ್ರ ಹತ್ರ ಮಾತಾಡಿ ನಾವು ಫುಲ್ ಸಿಟಿ ರೌಂಡಿಗೆ 1 ಡೇ ಫುಲ್ಲಿಗೆ 2500ಗೆ ಫೈನಲ್ ಮಾಡ್ಕೊಂಡ್ವಿ. ಸೊ ಅವ್ರಿಗೂ ಓಕೆ ಇತ್ತು, ನಮಗೂ ಓಕೆ ಇತ್ತು. ಬಟ್ ಎಕ್ಸ್ಟ್ರಾ ಪಾರ್ಕಿಂಗ್ ಚಾರ್ಜಸ್ ಕೊಡಬೇಕಂತ ಹೇಳಿದ್ರು, ಎಕ್ಸೆಪ್ಟ್ ಮಾಡಿದ್ವಿ. ಸೊ ಇದಾಗ್ತಿದ್ದಂಗೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿರೋದ್ರಿಂದ ಹೊಟ್ಟೆ ತುಂಬಾ ಹಸಿತಾ ಇತ್ತು. ಸೊ ಟಿಫನಿಗೆ ನಿಲ್ಲಿಸಿ ಅಂತ ಕ್ಯಾಬ್ ಅವ್ರಿಗೆ ಹೇಳಿದ್ವಿ, ಅವರಿಗೆ ಟ್ಯಾಕ್ಸಿ ಅವರಿಗೆ. ಓಕೆ ಆಯ್ತಂತ ಹೇಳಿಬಿಟ್ಟು ಒಂದು ರ್ಯಾಂಡಮ್ ಆಗಿರೋ ಹೋಟೆಲಲ್ಲಿ ನಿಲ್ಲಿಸಿದ್ರು. ನನಗಂತೂ ಸ್ವಲ್ಪನೂ ಫುಡ್ ಇಷ್ಟ ಆಗಿಲ್ಲ, ಮತ್ತು ಇಲ್ಲಿ ಎಲ್ಲದಕ್ಕೂ ತುಂಬ ಆಲೂಗಡ್ಡೆ ಯೂಸ್ ಮಾಡ್ತಾರೆ. ಓಕೆ ಆಯ್ತು, ಇನ್ನೇನು ಮಾಡಿ, ನಮಗೂ ಆಪ್ಷನ್ ಇಲ್ಲ ಅಲ್ಲ. ಸೊ ಆಯಿತು, ಓಕೆ ಟಿಫನಿಗೆ ನಿಲ್ಲಿಸಿ ಅಂತ ಹೇಳಿದ್ವಿ. चालू है लेकिन सारा शहर में सब बंद हो गया है. ठीक है, ये भी कम है, थोड़ा बहुत दिखाई मिलता है. ये रूट अभी चालू है, कभी कभी आता है. तो ये ट्रेन का मत ही है ऊपर जो इलेक्ट्रिसिटी का ಯಾವ ಪ್ಲೇಸ್ ಕೇಳೋದು ಮಾರ್ಕೆಟ್ ಅಂತ. कौन सी प्लेस, कौन सी जगह? ये इसका जगह का है श्याम बाजार हाथी बागान. श्याम बाजार हाथी बागान. अच्छा, आप एक काम कीजिए, हम घुमा के वहाँ पे पार्किंग में रखते हैं. ठीक है, आप बाएं तरफ घुस के देखिए, 2 होटल बढ़िया सा होटल है. बाएं तरफ 2 बगल बगल में. ठीक है, दिखाई देगा आपको. वो देखिए आदमी लोग खड़ा है, दिखता है. वो बाएं तरफ 2 होटल है. आराम से जाके बोलेंगे, वेज खाएंगे, क्या है मेनू ಇದೆ ಹೇಳಿದ್ದು. ಗಾಯ್ಸ್, ಆ್ಯಕ್ಚುಲಿ ನನಗೆ ರೋಡು ಇಷ್ಟ ಆಗಿಲ್ಲ, ಇಲ್ಲಿರೋ ಹೋಟೆಲ್ಸ್ಗಳು ಇಷ್ಟ ಆಗಿಲ್ಲ. ಬಟ್ ಆದರೆ ಇಲ್ಲಿ ಇದೇ ಥರನೇ ಇರೋದು. ನೋಡೋಣ. ಅದೇನಾ, ಅದಕ್ಕೆ ಹೇಳಿದ್ದು ಅಲ್ಲೇ ತಿನ್ನೋಣಪ್ಪ. ವಾಟರ್ ಬಾಟ್ಲ್ ಕಡೆ ಚರ್ಬಿ ಇದೆಯಲ್ಲ ಇದು. ಆ್ಯಕ್ಚುಲಿ ಗೈಸ್, ಫುಡ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಯಾವುದೋ ಹಾಗಲಕಾಯಲ್ಲಿ ಯಾವುದೋ ಗುಜ್ಜು ಥರ ಮಾಡಿದರು, ಮತ್ತು ಇನ್ನೊಂದು ದಾಲ್ ಥರ ಏನೋ ಕೊಟ್ಟಿದ್ರು. ಓಕೆ, ಇನ್ನೇನು ಮಾಡೋಕ್ಕಲ್ಲ. ಬಟ್ ಸ್ವಲ್ಪ ಬೆಟರ್, ದಾಲ್ ಚೆನ್ನಾಗಿತ್ತು, ಅದಕ್ಕೆ ದಾಲ್ ತೊಗೊಂಡು ತಿಂದ್ವಿ. ಅದಾದಮೇಲೆ ಈ ಮಡಿಕೆಯಲ್ಲಿ ನೀರು ಕುಡಿಯೋದು ಚೆನ್ನಾಗಿತ್ತು. ಬಟ್ ಆದರೆ ಅವತ್ತಿನ ದಿನ ಕುಡಿಯೋಕ್ಕೆ ನಮ್ಗೆ ಚೆನ್ನಾಗಿತ್ತು. ಬಟ್ ಹೋಗ್ತಾ ಇರೋ ಟೈಮಲ್ಲಿ ಫುಲ್ ಗಂಟ್ಲೆಲ್ಲ ನೋವಾಗಿಬಿಟ್ಟಿತ್ತು. ಬಿಸ್ಲರಿ ನೀರು ತೊಗೊಂಡು ನಾವು ಚೇಂಜ್ ಮಾಡಿದರೂ ಕೂಡ ಗಂಟ್ಲು ನೋವು ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಮತ್ತೆ ಟಿಫನ್ ಮುಗಿಸಿ ಮತ್ತೆ ಟ್ಯಾಕ್ಸಿ ಹತ್ತಿದ್ವಿ. ಸೊ ನಾವು ಹೋಗ್ತಾ ಇರೋ ಟೈಮಲ್ಲಿ ಜಸ್ಟು ತುಂಬಾ ಶಾಪಿಂಗ್ ಕಾಂಪ್ಲೆಕ್ಸ್ ಜಾಸ್ತಿ ಇತ್ತು. ನಾವೇನಾದ್ರು ಶಾಪ್ ಮಾಡೋಣ ಅಂದರೆ ಇವಾಗ ನಾವು ಹೇಗೂ ಮತ್ತೆ ಫ್ಲೈಟ್ ಹತ್ತಬೇಕು. ಆಲ್ರೆಡಿ ನಮ್ಮ ಬ್ಯಾಗೇಜ್ ಎಲ್ಲ ಹೊಟ್ಟೋಗ್ಬಿಟ್ಟಿರೋದ್ರಿಂದ ಇನ್ನು ಶಾಪ್ ಮಾಡೋದು ಬೇಡ ಅಂತ ಡಿಸೈಡ್ ಆದ್ವಿ. ಅದಾದಮೇಲೆ ನೆಕ್ಸ್ಟು ಸ್ವಾಮಿ ವಿವೇಕಾನಂದ ಅವರ ರಾಮಕೃಷ್ಣ ಮೆಷಿನ್ ಇಲ್ಲಿ ನಮ್ಗೆ ತೋರಿಸಿದ್ರು. ಬಟ್ ಕ್ಲೋಸ್ ಆಗಿತ್ತು. ನಾ ಹೋದಾಗ ಯಾವುದೂ ಯಾರಿಗೂ ಪಬ್ಲಿಕ್ಕಿಗೆ ಅಲೋ ಇರಲಿಲ್ಲ. ಜಸ್ಟ್ ಆಚೆಗಡೆಯಿಂದನೇ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟು ನಮ್ಮ ಜರ್ನಿನ ಮುಂದುವರ್ಸಿದ್ವಿ. ನೆಕ್ಸ್ಟ್ ನಾ ಹೋಗಿದ್ದ ಪ್ಲೇಸ್ ಬಂದು ರವೀಂದ್ರನಾಥ್ ಟಾಗೂರ್ ಅವರ ಮ್ಯೂಸಿಯಮ್ಗೆ ಹೋಗಿದ್ವಿ. ಎಂಟ್ರಿ ನಮಗೆ 50 ರೂಪೀಸ್ ಚಾರ್ಜಸ್ ಇತ್ತು. ಮತ್ತು ನಮಗೆ ಇನ್ಸೈಡಲ್ಲಿ ವೀಡಿಯೋ ಅಲೋ ಇರಲಿಲ್ಲ.
ಸೊ ಬರೀ ಔಟರ್ ಮಾತ್ರ ನಾವು ವಿಡಿಯೋ ಮಾಡ್ಕೋಬೋದಿತ್ತು. ಮತ್ತು ಫೋಟೋಸಿಗೆ 50 ರುಪೀಸ್ ಪೇ ಮಾಡಿದ್ರೆ ಇನ್ಸೈಡ್ ಇಲ್ಲ, ಔಟ್ಸೈಡಲ್ಲಿ ಮಾತ್ರ ನಮಗೆ ಫೋಟೋಸ್ ಇತ್ತು. ಬಟ್ ಫೋಟೋಸ್ಗಳಂತೂ ತುಂಬಾ ಚೆನ್ನಾಗಿ ಬಂತಂತಲೇ ಹೇಳ್ಬೋದು. ನೆಕ್ಸ್ಟು ಇವಾಗ ಟಿಕೆಟ್ ತೊಗೊಳ್ಳೋಣ ಅಂತ ಹೊರಟ್ವಿ. ಟಿಕೆಟ್ ತೊಗೊಳ್ಳೋ ಟೈಮಲ್ಲಿ ಅಲ್ಲಿನ ಸೆಕ್ಯೂರಿಟಿ ವಿಡಿಯೋ ಮಾಡೋಂಗಿಲ್ಲ, ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು. ಓಕೆ ಆಯ್ತು ಅಂದ್ವಿ. ಇದೊಂದು ಬ್ಯೂಟಿಫುಲ್ ಸ್ಪಾಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಇಲ್ಲಿ ಫೋಟೋಸ್ ಬರ್ತಾಯಿತ್ತು. ಮತ್ತು ಒಳಗಡೆ ಎಲ್ಲ ರವೀಂದ್ರನಾಥ್ ಠಾಗೂರ್ ಅವರ ಪೇಂಟಿಂಗ್ ಮತ್ತು ಅವ್ರ ಲಿಟ್ರೇಚರ್, ಅವರು ಬರ್ತಿರೋ ಸ್ಟೈಲ್ ಎಲ್ಲ ನೋಡೋಕೆ ನಮಗೆಲ್ಲ ತುಂಬಾ ಚೆನ್ನಾಗಿ ಸಿಕ್ತಿತ್ತು. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದ್ದೆಲ್ಲ, ನನಗದು ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನೋಡೋಕ್ಕೆ ಹೋಗ್ತಿರೋ ಪ್ಲೇಸ್ ಬಂದು ಹೌರಾ ಬ್ರಿಡ್ಜ್ ಅಂತ. ಸೊ ಇದಂತೂ ನೋಡೋದಕ್ಕೆ ವ್ಯೂ ತುಂಬಾ ಚೆನ್ನಾಗಿತ್ತು. ಬಟ್ ನಮಗಲ್ಲಿ ಸ್ಟಾಪ್ ಮಾಡೋದಕ್ಕೆ ಆಪ್ಷನ್ ಇರಲಿಲ್ಲ. ಸೊ ತುಂಬ ದೂರದಲ್ಲಿ ಸ್ಟಾಪ್ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋ ಥರ ಆಪ್ಷನ್ ಇತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಕಡೆ ಆ ಕಡೆ ಸಮುದ್ರ, ಮಿಡಲಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ರು. ನೋಡೋಕ್ಕೆ ತುಂಬಾ ವ್ಯೂ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಇದಕ್ಕೆಲ್ಲ ಒಂದು ಖುಷಿ ಸಿಗುತ್ತೆ. ನಾವು ಎಷ್ಟೇ ಬಾಯಲ್ಲಿ ಹೇಳಿದ್ರು ಕೂಡ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಸಿಗೋ ಥ್ರಿಲ್ಲೇ ಬೇರೆ ಇದೆ. ಬಟ್ ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿತ್ತು ಇದರಲ್ಲಿ. ನಂಗೆ ಕೂಡ ತುಂಬಾ ಇಷ್ಟ ಆಯಿತು ಹೌರಾ ಬ್ರಿಡ್ಜು. ಗೈಸ್, ನಾವು ನೆಕ್ಸ್ಟು ಹೊರಟಿದ್ದು ಇಂಡಿಯನ್ ಮ್ಯೂಸಿಯಮ್ಗೆ. ಈ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಜಿಪ್ಟ್ ಮಮ್ಮಿ ಇಟ್ಟಿದ್ರು, ಅದಾದಮೇಲೆ ಎಷ್ಟೊಂದು ಥರ ವಿಗ್ರಹಗಳಿಟ್ಟಿದ್ರು, ಅದಾದಮೇಲೆ ಒಂದಷ್ಟು ಪ್ರಾಣಿಗಳ ಸೌಂಡ್ಸು, ಅದಾದಮೇಲೆ ಒಂದಷ್ಟು ವೈಬ್ರೇಟಿಂಗ್, ಒಂದಷ್ಟು ಲಿಟ್ರೇಚರ್ಸ್, ಇದರಲ್ಲೂ ಕೂಡ ಇಂಡಿಯನ್ ಮ್ಯೂಸಿಯಮಲ್ಲಿ ಏನೇನಿರಬೇಕು ಆ ಥರದ್ದೆಲ್ಲ ಇಟ್ಟಿದ್ರು. ಇದು ಕೂಡ ಉಗ್ರ ನರಸಿಂಹ ಮೂರ್ತಿ, ಆ ಥರ ಇನ್ನೂ ಸಾಕಷ್ಟು ಥರ ವೆರೈಟಿ ಥರ ಅವರು ಒಂದು ವಿಗ್ರಹಗಳಿಟ್ಟಿದ್ರು. ಮತ್ತು ಈ ಥರ ತುಂಬ ರೇರ್ ಬರ್ಡ್ಸ್ಗಳು, ತುಂಬ ರೇರ್ ಅನಿಮಲ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ರು ನೋಡೋದಕ್ಕೆ. ಜಸ್ಟ್ ಅದೇ ಥರ ಒಂದು ಮ್ಯೂಸಿಯಮ್ ಥರ ರೆಡಿ ಮಾಡಿಟ್ಟಿದ್ರು. ನಾವು ಕೂಡ ಸಾಕಷ್ಟು ಪಕ್ಷಿಗಳನ್ನ, ಹಾವು, ಇನ್ನು ವೆರೈಟಿ ಎಲ್ಲ ನೋಡಿದ್ವಿ. ಅದನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಆಚೆಗಡೆ ಬಂದ್ವಿ. ಇಲ್ಲಿ ಯಾವುದೇ ಥರ ಫುಡ್ ಒಳಗಡೆ ಅಲೋ ಇರಲಿಲ್ಲ. ನಾವು ಇನ್ಕ್ಲೂಡಿಂಗ್ ಒಂದು ಚಾಕ್ಲೇಟ್ ಕೂಡ ಒಳಗಡೆ ಅಲೋ ಬಿಡ್ತಿರ್ಲಿಲ್ಲ. ಎಲ್ಲ ಬಿಸಾಕಬೇಕಿತ್ತು, ಇಲ್ಲ ನಾವು ತಿನ್ನಬೇಕಿತ್ತು. ಅದಾದಮೇಲೆ ನೆಕ್ಸ್ಟ್ ಅಲ್ಲೇ ಮುಂದೆಗಡೆ ಶಾಪಿಂಗ್ ಥರ ಇತ್ತು. ಒಂದಷ್ಟು ನೋಡಿದೆ, ನನಗೇನು ಲೈಕ್ ಆಗಿಲ್ಲ. ಅದಾದಮೇಲೆ ನೆಕ್ಸ್ಟು ಹೊಟ್ಟೆ ಹಸಿತಾ ಇತ್ತು. ಸೊ ಫ್ರೂಟ್ಸ್ ತಿನ್ನೋಣ ಅಂದ್ಬಿಟ್ಟು ಜಸ್ಟ್ ಒಂದು ಮಿಕ್ಸ್ ಫ್ರೂಟ್ ತೊಗೊಂಡ್ವಿ. ಸೊ ನಾನು ಹಸ್ಬೆಂಡ್ ತಿನ್ಕೊಂಡು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಸೀದಾ ಹೊರಟ್ವಿ. ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ ಬಂದು ವಿಕ್ಟೋರಿಯಾ ಮೆಮೋರಿಯಲ್.
ಸೊ ಇಲ್ಲಿ ಬಂದ್ವಿ, ಬಟ್ ಆದರೆ ಇಲ್ಲಿ 4:30ಗೆ ಕ್ಲೋಸಿಂಗ್ ಇತ್ತು. ಆಲ್ಮೋಸ್ಟ್ ನಾವು ರೀಚ್ ಆದಾಗ 4:20 ಇತ್ತು. 10 ಮಿನಿಟ್ಸಿಗೆ ಮತ್ತೆ ಇನ್ನೇನು ಟಿಕೆಟ್ಸ್ ತೊಗೊಂಡು ಹೋಗೋದು ಅಂದ್ಬಿಟ್ಟು ಜಸ್ಟ್ ಆಚೆಗಡೆಯಿಂದ ವ್ಯೂ ನೋಡಿದ್ವಿ. ಯಾಕಂದರೆ ಸಾಕಷ್ಟು ನಡೆದಿದ್ವಿ, ನಾವು ಕೂಡ ಕಾಲೆಲ್ಲ ನೋಗ್ತಾಯಿತ್ತು. ಇನ್ನು ಓಕೆ ಸರಿ, ಜಸ್ಟ್ ಇದನ್ನು ಆಚೆಗಡೆಯಿಂದ ವ್ಯೂವಿಂದ ನೋಡೋಣ ಅಂದ್ಬಿಟ್ಟು ಆಚೆಗಡೆ ವ್ಯೂ ಮಾತ್ರ ಜಸ್ಟ್ ಕ್ಯಾಪ್ಚರ್ ಮಾಡಿದ್ವಿ. ಇನ್ನೆಲ್ಲರೂ ಆಲ್ಮೋಸ್ಟ್ ಎಲ್ಲನೂ ಹೊರಗಡೆ ಕಳಿಸ್ತಾಯಿದ್ರು. 4:30 ಆಗಿಬಿಟ್ಟಿತ್ತು. ನೆಕ್ಸ್ಟ್ ಅಲ್ಲಿಂದ ಸರಿ ಇನ್ನೇನು ತಿನ್ನೋಣ, ಹಸುವಂತೂ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಜಸ್ಟ್ ರ್ಯಾಂಡಮಾಗಿ ಏನಾರು ಅಲ್ಲಿ ತುಂಬ ಸ್ನ್ಯಾಕ್ಸ್ಗಳಿಟ್ಟಿರು, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ನೆಕ್ಸ್ಟ್ ಟ್ರೈ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. पिज़्ज़ा बढ़िया भैया। आसिया चाट खाएगा ना मूरी खाएगा? ಚೆನ್ನಾಗಿದೆ. ಏನು ಹೆಸರು? ಪಾಪಡಿ ಚಾಟ್. ನೈಸ್. ನೆಕ್ಸ್ಟು ಟೀ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಂಗೆ ಈ ಥರ ಮಡಿಕೇಲಿ ಕೊಡೋದಂದರೆ ತುಂಬಾ ಇಷ್ಟ. ಸರಿ ಟ್ರೈ ಮಾಡೋಣ ಅಂತ ತೊಗೊಂಡ್ವಾ. ಸೊ ತೊಗೊಂಡ್ಮೇಲೆ ಟೀ ಏನೋ ತುಂಬಾ ಚೆನ್ನಾಗಿತ್ತು, ಬಟ್ ಅದ್ರ ಸ್ವಲ್ಪ ಶುಂಠಿ ಜಾಸ್ತಿ ಹಾಕ್ಬಿಟ್ಟಿದ್ರು, ಸ್ವಲ್ಪ ಓವರಾಗೇ ಹಾಕಿದ್ರು ಅಂತ ಹೇಳ್ಬೋದು. ಅದು ಬಿಟ್ಟರೆ ಟೀ ಸಖತ್ತಾಗಿತ್ತು. ಆ್ಯಕ್ಚುಲಿ ನನಗೆ ಮಡಿಕೇಲಿ ಕುಡಿಯೋದಂದರೆ ಏನೋ ಒಂಥರ ತುಂಬ ಖುಷಿ. ಸೊ ಅದಾದ್ಮೇಲೆ ಮಡಿಕೇಲಿ ಕುಡಿದ್ವಿ. ಇದಾದಮೇಲೆ ನಾವು ಜಸ್ಟ್ ಬಂದಿದ್ದು ಕಾಳಿ ಮಾತಾ ಟೆಂಪಲಿಗೆ ಬಂದ್ವಿ. ಸೊ ಇಲ್ಲಂತೂ ತುಂಬಾ ಫ್ರಾಡ್ ಮಾಡ್ತಾರೆ ಅಲ್ಲಿನ ಸರೌಂಡಿಂಗ್ಸ್ ಪೀಪಲ್ ಅಂತ ನಮ್ಮ ಟ್ಯಾಕ್ಸಿಯವ್ರು ನಮ್ಗೆ ಹೇಳಿ ಕಳಿಸಿದ್ರು. ಸರಿ ಓಕೆ, ಅವ್ರು ಹೇಳಿದ್ರೆ ಜಸ್ಟ್ ಸೀದಾ ಹೋಗಿ ಏನಾರು ಟಿಕೆಟ್ಸ್ ಇರುತ್ತೆ, ಟಿಕೆಟ್ಸ್ ತೊಗೊಳ್ಳಿ 50 ರೂಪೀಸ್ ಕೊಟ್ಟು ಡೈರೆಕ್ಟ್ ಜಸ್ಟ್ ದರ್ಶನ ಆಗುತ್ತೆ, ದರ್ಶನ ಮಾಡ್ಕೊಂಡು ಬನ್ನಿ, ಇಲ್ಲಾಂದರೆ ತುಂಬ ಫ್ರಾಡ್ ಮಾಡ್ತಾರೆ ಅಂತ ಹೇಳಿದ್ರು. ಓಕೆ ಆಯ್ತು ಅಂದ್ಬಿಟ್ಟು ನಾವು ಕೂಡ ನಮ್ಮ ಟ್ಯಾಕ್ಸಿ ಹೇಳಿದ ಥರನೇ ಬಂದ್ವಿ. ಜಸ್ಟ್ ಸ್ಲಿಪ್ಪರ್ ಬಿಡೋ ಕಡೆ ಸ್ಲಿಪ್ಪರ್ ಬಿಟ್ಬಿಟ್ಟು ಅಲ್ಲೇ ರ್ಯಾಂಡಮ್ಮಾಗೆ ತುಂಬ ಜನ ಬರ್ತಾರೆ, ಬನ್ನಿ ಒಳಗಡೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಸಾಕಷ್ಟು ಜನ ಅವ್ರ ಕಡೆಯವರೇ ಎಷ್ಟೊಂದು ಜನ ಇರ್ತಾರೆ. ಸೊ ನಾವು ಅದಕ್ಕೆ ಮೊದಲೇ ಹೇಳಿದ್ರಲ್ವ, ನಮಗೆ ಇನ್ಫಾರ್ಮೇಷನ್ ಇತ್ತಲ್ವ, ಜಸ್ಟ್ ಯಾವುದೇ ಥರ ಪೂಜೆ ಹೋಮ ಎಲ್ಲ ಏನೂ ನಾವು ಮಾಡಿಸೋದಿರಲಿಲ್ಲ. ಜಸ್ಟ್ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು 100 ರೂಪೀಸ್ ಏನೋ ಪೇ ಮಾಡಿದ್ವಿ ಒಬ್ಬರಿಗೆ. ಸೊ ಈಸಿ ದರ್ಶನ, ಜಸ್ಟ್ ಹೋಗಿದ್ದೆ ದರ್ಶನ ಮಾಡಿ. ಬಟ್ ತುಂಬ ಲಾಂಗ್ ಕ್ಯೂ ಕೂಡ ಇತ್ತು ಅಲ್ಲಿ. ಕ್ಯೂನ ನಾವು ಫಾಲೋ ಮಾಡೋಕ್ಕಾಗ್ತಿರ್ಲಿಲ್ಲ. ಚೆನ್ನಾಗಿತ್ತು. ಆ್ಯಕ್ಚುಲಿ ಗೈಸ್, ಬೆಳಗ್ಗೆಯಿಂದ ನಾವು ಸಾಯಂಕಾಲ ತನಕ ಇದ್ದಿದ್ದು ಈ ಪ್ಲೇಸ್ ನೋಡೋದಕ್ಕೇ. ಇದಂತೂ ಬ್ಯೂಟಿಫುಲ್ ಪ್ಲೇಸ್, ಬಟ್ ಒಳಗಡೆ ಒಂದು ಸ್ವಲ್ಪನೂ ವಿಡಿಯೋ ಅಲೋ ಇಲ್ಲ. ರಾಧಾಕೃಷ್ಣದು ಸಖತ್ತಾಗಿತ್ತಂತಲೇ ಹೇಳ್ಬೋದು. ಒಂಥರ ತುಂಬ ಪೀಸ್ಫುಲ್ಲಾಗಿತ್ತು. ಅದಾದಮೇಲೆ ನಾವು ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದು ಮುಗಿಸ್ಕೊಂಡು ಸರಿ ನ್ಯೂ ಮಾರ್ಕೆಟ್ಗೆ ಹೋಗೋಣ, ಏನಾದ್ರು ಶಾಪ್ ಮಾಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ನ್ಯೂ ಮಾರ್ಕೆಟ್ಗೆ ಹೋದ್ವಿ. ಅದಾದಮೇಲೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾನು ಮೇನ್ ಮಿಸ್ಟೇಕ್ ಏನು ಮಾಡಿದೆ ಅಂತ ಅಂದರೆ ಗಾಯ್ಸ್, ಮೈಕ್ ಎತ್ಕೊಂಡು ಹೋಗೋದೆ ಮರ್ತೋಗ್ಬಿಟ್ಟೆ. ಫುಲ್ ಮೈಕೇ ಇಲ್ಲದೆ ಇರೋ ಥರ ವೀಡಿಯೋ ಮಾಡಬೇಕಾಗಿತ್ತು ನಾನು. ಸರಿ ಮೈಕ್ ತೊಗೊಳ್ಳೋಣ, ಎಷ್ಟು ಹೇಳ್ತಾರೆ ಕೇಳೋಣ ಅಂದ್ಬಿಟ್ಟು ಇಲ್ಲಿ ಬಂದರೆ ಆಲ್ಮೋಸ್ಟ್ 8,000 to 9,000 ಹೇಳ್ತಾರೆ ಗೈಸ್ ಒಂದು ಮೈಕ್ಗೆ. ಅದಾದಮೇಲೆ ಬೇಡ, ಏನಾದ್ರು ಫುಡ್ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಫುಡ್ ಟ್ರೈ ಮಾಡಿದ್ವಿ. ಸಾಕಷ್ಟು ಜನ ಇಲ್ಲೇ ತುಂಬ ಜನ ತುಂಬಿದ್ರು. ತುಂಬ ಜಾಸ್ತಿ ನೂಡಲ್ಸು, ಫ್ರೈಡ್ ರೈಸು, ರೋಲ್ಸಿಗೆ ತುಂಬ ಜನ ಇದ್ದರು. ಸೊ ನಾವು ಅದಕ್ಕೆ ಫ್ರೈಡ್ ರೈಸ್ ಮತ್ತು ಒಂದು ಮಂಚೂರಿ ತೊಗೊಂಡ್ವಿ. ಟೇಸ್ಟ್ ಸೂಪರಾಗಿದೆ ಅಂತಲೇ ಹೇಳ್ಬೋದು, ಮಸ್ತಾಗಿತ್ತು. ನಾವಿಬ್ಬರು ಸೇರಿ ಒಂದು ಪ್ಲೇಟ್ ಫುಲ್ ಖಾಲಿ ಮಾಡಿ ನೆಕ್ಸ್ಟ್ ಬೇರೆ ಏನಾದರೂ ತಿನ್ನೋಣ ಅಂದ್ಕೊಂಡು, ಬಟ್ ಇದೆ ಹೆವಿ ಥರ ಇತ್ತು. ಸೊ ಇದನ್ನೇ ತಿಂದ್ವಿ, ಸಖತ್ತಾಗಿತ್ತಂತ ಹೇಳ್ಬೋದು. ನೀವು ಕೂಡ ಬಂದರೆ ಇದನ್ನು ಟ್ರೈ ಮಾಡಿ.
ಸ್ಟಾರ್ಟಿಂಗಲ್ಲೇ ಇರುತ್ತೆ, ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಒಂದು ರೈಟ್ ಸೈಡಿಗೆ ಸಿಕ್ಕಾಪಟ್ಟೆ ಫೇಮಸ್ ನ್ಯೂಡಲ್ಸ್ ಇರುತ್ತೆ. ಅದಾದಮೇಲೆ ಪಾವ್ ಭಾಜಿ ತೊಗೊಂಡ್ವಿ. ಇದೇನು ನಮ್ಗೆ ಇಷ್ಟ ಆಗಿಲ್ಲ, ಒಂಥರ ಚೆನ್ನಾಗೇ ಇರಲಿಲ್ಲ. ಇನ್ನೇನು ತೊಗೊಂಡಿದ್ದೀವಲ್ವ ಅಂದ್ಬಿಟ್ಟು ಹೇಗೋ ಟ್ರೈ ಮಾಡಿಬಿಟ್ಟು ಸ್ವಲ್ಪ ತಿಂದ್ವಿ. ಇದಕ್ಕಿಂತ ನಿಮ್ಮ ಜಯನಗರ ಪಾವ್ ಭಾಜಿನೇ ಚೆನ್ನಾಗಿದೆ. ಇಟ್ಸ್ ನಾಟ್ ಗುಡ್ ಸಿನ್ಸು. ಓಕೆ ಗೈಸ್, ನಾನು ಕೋಲ್ಕತ್ತಾದಲ್ಲಿ ಯಾವುದೇ ಥರ ಪರ್ಚೇಸನ್ನು ಮಾಡಿಲ್ಲ. ಬಿಕಾಸ್ ನಾನು ಇಂಟರ್ನ್ಯಾಷನಲ್ ಹೋಗ್ತಿರೋದ್ರಿಂದ ನನಗೆ ಲಗೇಜ್ ವೇಟಿಂಗಿಗೆ ಲಿಮಿಟ್ ಇದೆ. ಸೊ ಅದಕ್ಕೋಸ್ಕರ ಏನು ಪರ್ಚೇಸ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಹೋಚಿಮಿನ್ ಹೋಗಿ ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನೀವೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Terminal 2 Kolkata.